ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಎಲ್ರಿಗೂ ನಮಸ್ಕಾರ. ರಾರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮನಾಮ ವರಾನನ ಒಂದು ಮಾಹಿತಿ. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿಯ ಶುಭಾಶಯಗಳು. ಈ ಒಂದು ಶ್ಲೋಕ ಏನಿರುತ್ತೆ ಈ ಒಂದು ಶ್ಲೋಕನ ಪ್ರತಿದಿನ ನಾವು 3 ಬಾರಿ ಪಠಿಸ್ತಾ ಬಂದ್ವಿ ಅಂತಂದರೆ, ಯಾರಿಗೆಲ್ಲ ವಿಷ್ಣು ಸಹಸ್ರನಾಮನ ಟೈಮ್ ಇರಲ್ಲ, ಪೂರ್ತಿ ಪಠಿಸೋದಕ್ಕೆ ಸಾಧ್ಯ ಆಗ್ತಿರಲ್ಲ ನೋಡಿ, ಅಂಥವ್ರು ಈ ಒಂದು ಶ್ಲೋಕನ ಮಾತ್ರ ಪ್ರತಿದಿನ 3 ಬಾರಿ ಪಠಿಸ್ತಾ ಬಂದ್ರಿ ಅಂತಂದರೆ ನಾವು ಏನು ವಿಷ್ಣು ಸಹಸ್ರನಾಮ ಪೂರ್ತಿ ಪಾರಾಯಣ ಮಾಡಿದ್ದ ಒಂದು ಫಲ ಈ ಒಂದು ಶ್ಲೋಕ ಹೇಳಿದ್ರಲ್ಲಿ ನಮಗೆ ಸಿಗುತ್ತಂತೆ. ಹಾಗಾಗಿ ಯಾರಿಗೆಲ್ಲ ವಿಷ್ಣು ಸಹಸ್ರನಾಮ ಪೂರ್ತಿ ಪಠನೆ ಮಾಡಲಿಕ್ಕೆ ಸಾಧ್ಯ ಆಗಲ್ವೋ, ಅಟ್ಲೀಸ್ಟ್ ಈ ಒಂದು ಸ್ತೋತ್ರನ ಈ ಒಂದು ಶ್ಲೋಕನ ಪ್ರತಿದಿನ 3 ಬಾರಿ ಪಠಿಸ್ತಾ ಬನ್ನಿ. ವಿಷ್ಣು ಸಹಸ್ರನಾಮ ಪೂರ್ತಿ ಪಠನೆ ಮಾಡಿದಷ್ಟೇ ಫಲ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ನನಗೆ ತೀರಾ ಹತ್ರ ಆಗಿರೋ ಅಂಥವರು ನನ್ನನ್ನು ಕೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಅಂದರೆ ಇವಾಗ ಸ್ವಲ್ಪ ಇನ್ಸ್ಟಾಗ್ರಾಮ್ನಲ್ಲೂ ಅಷ್ಟೇ ವೀಡಿಯೋಗಳು ನಾನು ಯಾವುದನ್ನು ಹಾಕ್ತಾ ಇಲ್ಲ, ಮತ್ತು ಯೂಟ್ಯೂಬ್ನಲ್ಲೂ ಅಷ್ಟೊಂದು ಏನು ಹೇಳ್ತಾರೆ ಟೈಮ್ ಕೊಟ್ಟು ಮತ್ತು ಗಮನ ಕೊಟ್ಟು ನಾನು ಯಾವುದೇ ರೀತಿ ರಾಯರದೇ ಆಗಿರ್ಬೋದು ಮತ್ತು ಬೇರೆ ಯಾವುದೇ ರೀತಿ ವೀಡಿಯೋಗಳನ್ನ ಹಾಕ್ತಾ ಇಲ್ಲ. ಮತ್ತು ಯಾವುದೇ ಒಂದು ಇದರಲ್ಲೂ ಅಷ್ಟೊಂದು ಎಂಗೇಜ್ ಆಗಿಲ್ಲ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ನನಗೆ ಗೊತ್ತಿರೋರಾಗಿರ್ಬೋದು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಿರೋರಾಗಿರ್ಬೋದು ನನ್ನನ್ನು ಕೇಳ್ತಾ ಇದ್ದಾರೆ, ಅಕ್ಕ ಯಾಕೆ ಇವಾಗ ನಡುವೆ ಜಾಸ್ತಿ ವೀಡಿಯೋಸ್ಗಳನ್ನ ಹಾಕ್ತಾ ಇಲ್ಲ, ನಮಗೆ ನೀವು ವೀಡಿಯೋಗಳನ್ನ ಹಾಕೋದು ಮತ್ತು ನೀವು ಪೂಜೆ ಮಾಡೋ ರೀತಿ ಮತ್ತು ನೀವು ಅಲಂಕಾರ ಮಾಡೋ ರೀತಿನ ನಮಗೆ ನೋಡೋದಕ್ಕೆ ತುಂಬ ಒಂಥರ ಖುಷಿ ಆಗುತ್ತೆ, ಯಾಕೆ ಇವಾಗ ನಡುವೆ ನೀವು ವೀಡಿಯೋಗಳನ್ನ ಹಾಕ್ತಾ ಇಲ್ಲ, ಮತ್ತು ನೀವು ಕೂಡ ಅಷ್ಟೇನೆ ಯಾವುದೋ ವೀಡಿಯೋನ ಮಾಡ್ತಾ ಇಲ್ಲ ಯೂಟ್ಯೂಬ್ನಲ್ಲೂ ಕೂಡ, ಯಾಕೆ ಅಂತ ಕೇಳ್ತಾಯಿದ್ರು. ಅದು ನನಗೆ ಯಾಕೆ ಅನ್ನೋದು ಏನು ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ. ಸ್ವಲ್ಪ ಒಂಚೂರು ಕುಗ್ಗಿರೋದಂತೂ ಹೌದು. ಯಾಕೆ ಅಂತಂದರೆ ನಾವು ಎಷ್ಟೇ ಪೂಜೆ ಮಾಡಿ ಏನೇ ಮಾಡ್ಕೊಂಡ್ವಿ ಅಂತಂದರೂ ಕೆಲವೊಂದು ಸಲ ನಾವು ಅಂದ್ಕೊಂಡಿದ್ದು ಆಗಿಲ್ಲ ಅಂತಂದರೆ ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಬಂದೇ ಬರುತ್ತೆ. ಅದೇ ರೀತಿ ನನಗೂ ಕೂಡ ಆಗಿದೆ. ಇದೇನು ಹೊಸದಾಗಿ ನನಗೊಬ್ಳಿಗೆ ಆಗೋ ಅಂಥ ಒಂದು ಇದೇನಲ್ಲ, ಸರ್ವೇ ಸಾಮಾನ್ಯ ಎಲ್ಲರಿಗೂ ಆಗೋ ಅಂಥದ್ದೇ. ಪ್ರತಿಯೊಬ್ಬರು ಜೀವನದಲ್ಲೂ ಏನಾದರೂ ಒಂದೊಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ, ಏನಾದರೂ ಒಂದೊಂದು ಬೇಡಿಕೆ ಅನ್ನೋದು ಇದ್ದೇ ಇರುತ್ತೆ, ಏನಾದರೂ ಒಂದೊಂದು ಆಸೆ ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ಆಸೆಗಳನ್ನ ನಾವು ಪೂರೈಸ್ಕೊಳ್ಳೋಕ್ಕೆ ತುಂಬ ದಿನಗಳ ಕಾಲ ಕಾಯ್ದಿರ್ತೀವಿ. ಕೆಲವೊಬ್ಬರು ತಾಳ್ಮೆಯಿಂದ ಕಾಯ್ದಿರ್ತಾರೆ ನನ್ನ ಹಾಗೇನೆ. ಕೆಲವೊಬ್ಬರು ತಾಳ್ಮೆಯಿಂದ ಕಾಯ್ಲಿಕ್ಕೆ ಆಗದೇನೆ ಏನೇನೋ ಒಂದು ಕೆಟ್ಟ ಕೆಲಸಗಳಿಗೆ ಕೈ ಹಾಕಿರ್ತಾರೆ. ಇಲ್ಲ ಅಂತಂದರೆ ಅವ್ರೇನೇ ಏನಾದರೂ ಮಾಡ್ಕೊಳ್ಳೋದು, ಆ ಥರ ಎಲ್ಲದಕ್ಕೂ ಪ್ರಯತ್ನ ಪಟ್ಟಿರ್ತಾರೆ. ಬಟ್ ನಾನು ಅದು ಯಾವುದನ್ನು ಕೂಡ ಪ್ರಯತ್ನ ಪಟ್ಟಿಲ್ಲ. ಹೇಗೆ ಅಂತಂದರೆ ಸತತವಾಗಿ ನಾನು ಒಂದೇ ಒಂದು ಕಾರ್ಯಕ್ಕೋಸ್ಕರ ಸತತವಾಗಿ ನಾನು 10 ವರ್ಷದಿಂದ ಹೋರಾಡ್ತಾ ಇದ್ದೀನಿ. ಸೊ ಏನಿದೆ ಅಂತಂದರೆ ಎಲ್ಲನೂ ನಾರ್ಮಲ್ ಇದೆ, ಎಲ್ಲನೂ ಇದಿದೆ, ಒಂದು ಹೆಜ್ಜೆ ಮುಂದಿಟ್ವಿ ಅಂತಂದರೆ ಆ ಒಂದು ಕಾರ್ಯ ಮುಗ್ದೋಗ್ಬಿಡುತ್ತೆ ನನಗೆ. ಆ ಥರ ಇದರಲ್ಲಿ ನಾನು ಏನೂ ಆಗ್ತಿಲ್ವಲ್ಲ, ಅಷ್ಟು ವರ್ಷದಿಂದ ಕಾಯಬೇಕಾಗಿತ್ತಾ, ಇಷ್ಟು ವರ್ಷ ಬೇಕಾ, ಇದು ಒಂದೇ ಒಂದು ಹೆಜ್ಜೆ ನಾನು ಮುಂದೆ ಇಡೋದಕ್ಕೆ, ಈ ಒಂದು ಕಾರ್ಯನ ನಾನು ಕೈಗೆ ತೊಗೊಂಡು ನಾನು ಕೈಗೂಡಿಸ್ಕೊಳ್ಳೋದಕ್ಕೆ ಇಷ್ಟು ವರ್ಷ ನಾನು ಕಾಯಬೇಕಾ ಅನ್ನೋದೊಂದು ನನಗೆ ಒಂಚೂರು ಬೇಜಾರಾಗ್ತಿತ್ತು. ಯಾಕಂತಂದರೆ ಎಷ್ಟೋ ಇದರಲ್ಲಿ ಅಂದರೆ ಏನೋ ಒಂದು ಸಮಸ್ಯೆ ಅಂತಂದರೆ ತಿನ್ನೋಕ್ಕಿಲ್ಲ ಅನ್ನೋದು ಸಮಸ್ಯೆ ಅಲ್ಲ, ಉಡೋಕ್ಕಿಲ್ಲ ಅನ್ನೋದು ಸಮಸ್ಯೆ ಅಲ್ಲ. ಭಗವಂತ ಎಲ್ಲ ರೀತಿಲೂ ಕೊಟ್ಟಿದ್ದಾನೆ. ಇವತ್ತು ನಾನು ತಿಂದು ನಾನು ಇದು ಮಾಡಿ ಇನ್ನೂ 4 ಜನಕ್ಕೆ ಹಾಕೋ ಅಷ್ಟು ಭಗವಂತ ಕೊಟ್ಟಿದ್ದಾನೆ, ಇಲ್ಲ ಅಂತ ಹೇಳಲ್ಲ. ಬಟ್ ಪ್ರತಿಯೊಬ್ಬರ ಜೀವನದಲ್ಲೂ ಏನಾದರೂ ಒಂದೊಂದು ಸಮಸ್ಯೆ ಅನ್ನೋದು ಇರುತ್ತೆ ಅಲ್ವಾ. ಆ ಒಂದು ಸಮಸ್ಯೆನೇ ನನಗೆ ಯಾಕೋ ಒಂದು ಸ್ವಲ್ಪ ಬೇಜಾರು ಮಾಡ್ತು. ಸ್ವಲ್ಪ ನಾನು ಅಂದರೆ ಪೂಜೆ ಮಾಡ್ತಿದ್ದೆ, ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಕೇಳಿ, ದೇವ್ರು ಕೊಟ್ಟಿಲ್ಲ, ಭಗವಂತ ನನಗೆ ಈ ಒಂದು ಕೆಲಸ ಕೊಟ್ಟಿಲ್ಲ ಅನ್ನೋ ಒಂದು ಇದರಲ್ಲಿ ನಾನು ದೇವ್ರನ್ನ ಕೈ ಮುಗಿಯೋದಾಗಲಿ ಪೂಜೆ ಮಾಡೋದಾಗಲಿ ಯಾವತ್ತಿಗೂ ಬಿಟ್ಟಿಲ್ಲ. ಬಟ್ ಏನು ಮಾಡಿದೆ ಅಂತಂದರೆ ಸ್ವಲ್ಪ ಪೂಜೆ ಮಾಡೋದನ್ನ ನಾನು ವೀಡಿಯೋಗಳನ್ನ ಮಾಡ್ಕೊತಿರ್ಲಿಲ್ಲ, ಮತ್ತು ವೀಡಿಯೋಗಳನ್ನ ಮಾಡೋದ್ರ ಮೇಲೆ ನಾನು ಗಮನ ಕೊಡ್ತಾ ಇರಲಿಲ್ಲ. ಏನಿದೆ ಪೂಜೆ ಮಾಡಿ ನನ್ನ ಕೆಲಸ ಏನಿದೆ ಅದನ್ನು ನೋಡ್ಕೊತಿದ್ದೆ. ಮತ್ತು ಇನ್ನೂ ಒಂದು ವಿಷಯ ಏನಂತಂದರೆ ಪೂಜೆ ಮಾಡಿ ಆದಮೇಲೆ ನನಗೆ ವೀಡಿಯೋಗಳನ್ನ ಮಾಡ್ಕೊಳ್ಳಿಕ್ಕೆ ಟೈಮ್ ಆಗ್ತಿರಲಿಲ್ಲ. ಯಾಕಂತಂದರೆ ಮನೇಲೂ ಅಷ್ಟೇ ಕೆಲಸ ಇರ್ತಿತ್ತು. ನನ್ನ ಪರ್ಸ್ನಲ್ ಕೆಲಸಗಳು ಏನಿರ್ತವೆ ಅದನ್ನೇ ಮಾಡೋ ಅಷ್ಟರಲ್ಲಿ ನನಗೆ ಸಾಕಾಗೋಗ್ಬಿಡ್ತಿತ್ತು. ಸೊ ನನಗೆ ಅಂತ ಟೈಮ್ ಕೊಟ್ಕೊಳ್ಳಿಕ್ಕೆ, ನನ್ನ ಕೆಲಸ ಮಾಡ್ಕೊಳ್ಳಿಕ್ಕೆ ಮತ್ತು ವೀಡಿಯೋ ಮಾಡಲಿಕ್ಕೆ ನನಗೆ ಟೈಮ್ ಆಗ್ತಿರಲಿಲ್ಲ. ಅದರಿಂದ ನಾನು ಮಾಡ್ತಾ ಇರಲಿಲ್ಲ ಅಷ್ಟೇ. ಬಟ್ ಒಂಚೂರು ಬೇಜಾರಂತೂ ಆಗಿತ್ತು. ಭಗವಂತನಿಗೆ ನಾನು ಇನ್ನೂ ಎಷ್ಟು ವರ್ಷ ಕಾಯಬೇಕು, ಈ ಒಂದು ಬೇಡಿಕೆನ ನನಗೆ ಪೂರೈಸೋದಕ್ಕೆ ಇನ್ನೂ ನಾನು ಎಷ್ಟು ವರ್ಷಗಳ ಕಾಲ ನಾನು
ಇದು ಮಾಡಬೇಕು ಅನ್ನೋದೊಂದು ಒಂದು ಮನಸ್ಸಿಗೆ ಬಂದಿತ್ತು. ಇದರಿಂದ ಸ್ವಲ್ಪ ನಾನು ಎಲ್ಲಾದ್ರ ಕಡೆಯಿಂದನೂ ಹಿಂದೆ ಬಂದೆ ಸ್ವಲ್ಪ. ಪರ್ಸ್ನಲಿ ನನ್ನ ಒಂದು ಏನಿರುತ್ತೆ ವೃತ್ತಿ ಜೀವನದಲ್ಲೂ ಕೂಡ ನಾನು ಸ್ವಲ್ಪ ಅಷ್ಟೊಂದು ಗಮನ ಕೊಟ್ಟು ಮಾಡದೇ ಇರೋಷ್ಟು ಒಂದು ಸ್ವಲ್ಪ ಬೇಜಾರಾಗಿತ್ತು. ಸೊ ಇದರಿಂದ ನಾನು ಯಾವುದ್ರ ಕಡೆನೂ ನಾನು ಗಮನ ಹರಿಸ್ತಿರ್ಲಿಲ್ಲ. ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ, ಇವ್ರು ಪೂಜೆ ಮಾಡ್ತಾರೆ, ನನ್ನನ್ನೇ ಸ್ವತಃ ಕೇಳಿದ್ದಾರೆ ಅವರು ಕೂಡ ಕಾಲ್ ಮಾಡಿನೂ ಕೂಡ. ಇವ್ರು ಪೂಜೆ ಮಾಡ್ತಾರೆ, ಇವ್ರಿಗೆ ಬೇಡಿದ್ನೆಲ್ಲ ದೇವ್ರು ಕೊಟ್ಬಿಟ್ಟಿರ್ತಾನೆ, ಇವ್ರು ಅಂದ್ಕೊಂಡಿದ್ದೆಲ್ಲ ಆಗ್ಬಿಟ್ಟಿರುತ್ತೆ, ನಾವು ಅವ್ರು ಯಾವ ಥರ ಪೂಜೆ ಮಾಡ್ತಾರೆ ಅಂತ ಕೇಳೋಣ, ಯಾವ ಥರ ಬೇಡ್ಕೊತಾರೆ ಅಂತ ಕೇಳೋಣ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ನನಗೆ ಕಾಲ್ ಮಾಡಿದ್ದು ಕೂಡ ಉಂಟು. ಒಂದಂತೆ ಹೇಳ್ತೀನಿ ಕೇಳಿ, ನಮ್ಮ ಒಂದು ಟೈಮ್ ನಾವು ಅಂದ್ಕೊಂಡಿದ್ದೀವಿ ಅಂತಂದರೆ ಆ ಒಂದು ಟೈಮ್ ಭಗವಂತ ಕೊಡೋವರೆಗೂ ಕೂಡ ನಾವೇನೇ ತಿಪ್ಪರ್ಲಾಗ ಹಾಕಿದ್ರೂ ಕೂಡ ಅದು ನಡೆಯೋದಿಲ್ಲ. ಭಗವಂತ ಯಾವಾಗ ಅದನ್ನು ನಮ್ಮ ಒಂದು ಇದನ್ನು ನೋಡಿ ಕರುಣಿಸ್ತಾನೋ ಅವಾಗಷ್ಟೇ ನಾವು ಅದನ್ನು ಸ್ವೀಕರಿಸ್ಬೇಕಾಗತ್ತೆ. ಇನ್ನೇನೇ ಇದು ಮಾಡಿದ್ರೂ ಕೂಡ ನಾವು ಏನು ಹೇಳ್ತಾರೆ, ಕಾಶಿ ಗಯಾ ಯಾವ ಯಾತ್ರೆ ಮಾಡಿದ್ರೂ ಕೂಡ ಆ ಒಂದು ಟೈಮ್ ಬರೋವರೆಗೂ ನಮಗೆ ಭಗವಂತ ಅದನ್ನು ಕೊಡಲ್ಲ ಅಂತ ನನ್ನ ಒಂದು ಜೀವನದಲ್ಲಿ ನಾನು ಅಂದ್ಕೊತೀನಿ. ಯಾಕಂತಂದರೆ ಈ ಒಂದು ವಯಸ್ಸಲ್ಲೇ ನನಗೆ ತಾಳ್ಮೆ ಅನ್ನೋದನ್ನು ಕಾಯೋ ಅಂಥ ಒಂದು ತಾಳ್ಮೆ ಅನ್ನೋದನ್ನು ಏನು ಅನ್ನೋದನ್ನು ಭಗವಂತ ನನಗೆ ತೋರಿಸ್ಕೊಟ್ಬಿಟ್ಟಿದ್ದಾನೆ. ಬಟ್ ಅಷ್ಟು ವರ್ಷದಿಂದ ನಾನು ಸತತವಾಗಿ ಖಂಡಿತವಾಗ್ಲೂ ಹೇಳ್ತೀನಿ, 10 ವರ್ಷದಿಂದ ನಾನು ಒಂದು ಕಾರ್ಯಕ್ಕೋಸ್ಕರ ನಾನು ಇದು ಮಾಡ್ತಿದ್ದೀನಿ, ಒಂದು ಕೆಲಸಕ್ಕೋಸ್ಕರ ನಾನು ಇದು ಮಾಡ್ತಿದ್ದೀನಿ. ಆ ಒಂದು ಕಾರ್ಯ, ಆ ಒಂದು ಕೆಲಸ ನನಗೆ ಕೈಗೂಡ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಎಲ್ಲರ ಹತ್ರನೂ ನಾನು ಖುಷಿಯಿಂದ ನಾನು ಶೇರ್ ಮಾಡ್ಕೊತೀನಿ. ಬಟ್ ಅದೊಂದು ನನಗೆ ನಡೀತಾ ಇಲ್ಲ. ನೋಡೋಣ ಭಗವಂತ ರಾಯರು ಇನ್ನೂ ಎಷ್ಟು ವರ್ಷಗಳ ಕಾಲ ನನಗೆ ಈ ಒಂದು ಅಗ್ನಿ ಪರೀಕ್ಷೆನಲ್ಲಿ ಇಡ್ತಾರೆ ಅನ್ನೋದನ್ನು ನಾನು ನೋಡ್ತೀನಿ. ಅದಕ್ಕೆ ತಕ್ಕಂತೆ ನಾನು ಸಿದ್ಧವಾಗಿದ್ದೀನಿ ಎಲ್ಲನೂ ಕೂಡ ಫೇಸ್ ಮಾಡಿ ಎಲ್ಲನೂ ಕೂಡ ಅನುಭವಿಸೋದಕ್ಕೆ. ಬಟ್ ಒಂದಂತೂ ನಂಬಿಕೆ ಇದೆ, ಯಾವುದೇ ಕಾರಣಕ್ಕೂ ನನಗೆ ರಾಯರು ನನ್ನನ್ನು ಕೈ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಎಷ್ಟೋ ಸರಿ ನಾನು ಕುಗ್ದಾಗ ರಾಯರು ನನಗೆ ಏನಕ್ಕೆ ಇದಿದೆ, ಯಾತಕ್ಕೆ ಹೀಗಿದೆಯಾ, ನಾನು ಇದ್ದೀನಿ ಅನ್ನೋ ಒಂದು ಭರವಸೆನ ಕೊಟ್ಟು ಯಾವುದಾದ್ರೂ ಒಂದು ಮೂಲಕ ನನ್ನ ಕೈ ಹಿಡ್ದಿದ್ದಾರೆ, ಯಾವುದಾದ್ರೂ ಒಂದು ಮೂಲಕ ನನಗೆ ಸಮಾಧಾನ ಮಾಡಿದ್ದಾರೆ. ಇದೇ ರೀತಿ ನಾನು ಒಂದು 3-4 ಮಂತ್ಸಿಂದ ನಾನು ಅದೇ ಥರನೇ. ಬಟ್ ಏನಂದರೆ ನಾನು ಮರಿಬೇಕು, ಏನಾಗುತ್ತೋ ಜೀವನದಲ್ಲಿ ಬಂದಿದ್ದನ್ನು ಸ್ವೀಕರಿಸಬೇಕು ಅನ್ನೋದನ್ನು ನಾನು ಇದು ಮಾಡ್ಕೊತೀನಿ. ಬಟ್ ನನಗೆ ಸಮ್ಟೈಮ್ಸ್ ಎಲ್ಲನೂ ಮರೆತು ಎಲ್ಲರ ಜೊತೆನೂ ನಾನು ಖುಷಿಯಿಂದ ಇರ್ತೀನಿ, ಮನೇಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು. ಬಟ್ ಸಮ್ಟೈಮ್ಸ್ ಅದೇನಾದರೂ ನೆನಪಿಗೆ ಬಂತು ಅಂತಂದರೆ ಬಟ್ ಏನೂ ಮಾಡಲಿಕ್ಕಾಗಲ್ಲ. ಆ ನೆನಪಿಗೆ ಬಂದಾಗ ಅದನ್ನು ಮರೆಯೋವರೆಗೂ ನಾನು ಅದನ್ನು ಅನುಭವಿಸ್ಲೇಬೇಕಾಗತ್ತೆ ಆ ನೋವನ್ನ. ಆ ಒಂದು ಇದರಲ್ಲಿ ನಾನು ಸುಮ್ಮನೆ ಕೂತಿದ್ದೆ ಹೀಗೇನೆ. ಅದೇ ರೀತಿಯೂ ನಾನು ಏನು ಮಾಡಿದ್ದೀರಾ ಅಂತ ನಾನು ನಿಮಗೆ ಪೂಜೆ ಮಾಡಬೇಕು, ಏನು ಮಾಡಿದ್ದೀರಾ ಅಂತ ನಾನು ನಿಮಗೆ ಸೇವೆ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ನಾನು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ರಾಯರು ನಾನಿದ್ದೀನಿ, ನಿನಗೆಲ್ಲ ನಾನು ಇದು ಮಾಡಿಕೊಡ್ತೀನಿ, ತಾಳ್ಮೆಯಿಂದ ಇರು, ಇನ್ನಷ್ಟು ತಾಳ್ಮೆಯಿಂದ ಇರು ಅಂತ ಅನ್ನೋದನ್ನು ನನಗೆ ತೋರಿಸ್ಕೊಟ್ರು. ಹೇಗೆ ಅಂತಂದರೆ ಹೀಗೆ ನಾನು ಹಿಂಗೆ ಅಂದ್ಕೊಂಡು ನಾನು ಏನಕ್ಕಾದರೂ ಸುಮ್ಮನೆ ಯೂಟ್ಯೂಬ್ ಓಪನ್ ಮಾಡ್ತೀನಿ ನಾನು. ಬಟ್ ನಾನು ಹಾನೆಸ್ಟ್ಲಿ ಹೇಳ್ತೀನಿ ಕೇಳಿ, ಯಾವ ಒಂದು ವೀಡಿಯೋನೂ ಕೂಡ ನಾನು ಕರೆಕ್ಟಾಗಿ ನೋಡೋದಿಲ್ಲ, ಯಾವ ಒಂದು ಇದನ್ನು ಕೂಡ ನಾನು ಕರೆಕ್ಟಾಗಿ ಇದು ಮಾಡೋದಿಲ್ಲ. ಇವಾಗ ನಡುವೆ ಸ್ವಲ್ಪ ಪೂಜೆ ಮಾಡ್ತಿದ್ದೆ, ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಲ್ಲ. ಮನೆ ಅಂತ ಅಂದಮೇಲೆ ಪೂಜೆಗಳು ಏನಿರ್ತವೆ ಅದು ಸಮಯಕ್ಕೆ ತಕ್ಕಂತೆ ನಡಿಬೇಕು. ಆವಾಗಲೇ ಒಂದು ಮನೆ ಅನ್ನೋದು ಏಳಿಗೆ ಆಗೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ದೇವ್ರು ಕೊಟ್ಟಿಲ್ಲ, ದೇವ್ರು ಮಾಡಲಿಲ್ಲ ಅಂತ ಅಂದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡೋದು ಮತ್ತು ಬಿಟ್ಬಿಡೋದು ಅದನ್ನೆಲ್ಲ ನಾನು ಖಂಡಿತವಾಗ್ಲೂ ನಾನು ಮಾಡಲಿಕ್ಕೆ ಹೋಗಲ್ಲ. ಅದೇ ರೀತಿಯೇ ನಾನು ಹಿಂಗೆ ಯೋಚನೆ ಮಾಡಿಕೊಂಡು, ಅಂದರೆ ನಾನು ರಾಯರ ಹತ್ರ ಪೂಜೆ ಮಾಡಬೇಕಾದ್ರೆ ಆಗಲಿ, ಇಲ್ಲ ಅಂತಂದರೆ ರಾಯರಿಗೆ ಆರತಿ ಬೆಳಗಬೇಕಾದ್ರೆ ಆಗಲಿ, ಇಲ್ಲ ಏನಾದರೂ ಮಾಡಬೇಕಾದ್ರೆ ಆಗಲಿ, ನಾನು ರಾಯರ ಹತ್ರ ನಾನು ನಾನು ಬೇಡ್ಕೊಳ್ಳಿಕ್ಕೆ ಹೋಗೋಲ್ಲ ನಾನು. ಯಾಕಂದರೆ ನಾನು ಪೂಜೆ ಮಾಡ್ತಾ ಬೇಡ್ಕೊಂಡು ನಾನು ಅದನ್ನು ನಾನು ನಿನಗೆ ಮಾಡ್ತಾ ಇದ್ದೀನಿ ಪೂಜೆನ, ನಾನು ನೀನೇನೋ ಕೊಡಬೇಕು ಅನ್ನೋ ಒಂದು ಅಪೇಕ್ಷೆ ಇಟ್ಕೊಂಡು ನಾನು ರಾಯರಿಗೆ ಪೂಜೆ ಮಾಡಲಿಲ್ಲ. ಒಂದೇ ಮನಸ್ಸಿಂದ ಏನೂ ಇರಲ್ಲ ನನಗೆ. ರಾಯರದೊಂದು ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ಒಂದು ಬಿಟ್ಟೆ ಅಂತಂದರೆ ನನಗೆ ಬೇರೆ ಏನೂ ಬರಲ್ಲ. ನನಗೆ ಅವ್ರ ಆರತಿ ಮಾಡಬೇಕಾದ್ರೆ ಆಗಿರಲಿ ಅಥವಾ ಅವ್ರಿಗೆ ಪೂಜೆ ಮಾಡಬೇಕಾದ್ರೆ ಆಗಿರಲಿ, ನಾನು ಯಾವಾಗ ಸುಮ್ಮನೆ ಕೂತಿರ್ತೀನಿ, ನಾನು ಯಾವಾಗ ನನ್ನ ಒಂದು ಯೋಚನೆಗಳನ್ನ ನಾನು ಯಾವಾಗ ಮನೇಲಿ ಒಬ್ಬಳೇ ಕೂತ್ಕೊಂಡು ನಾನು ಯೋಚನೆ ಮಾಡ್ತೀನಿ, ಆವಾಗ ನಾನು ರಾಯರ ಹತ್ರ ಮಾತುಕತೆ ಸ್ಟಾರ್ಟ್ ಮಾಡ್ತೀನಿ. ನಾನೊಬ್ಬಳೇ ಇರಬೇಕು, ನನ್ನ ಎದುರುಗಡೆ ರಾಯರ ಫೋಟೋ ಇರಬೇಕು. ಆ ಒಂದು ಟೈಮ್ನಲ್ಲಿ ನಾನು ರಾಯರ ಹತ್ರ ನಾನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಂಗೆ ಮಾತಾಡ್ತಾ ಇನ್ನೂ ಎಷ್ಟು ದಿನ ಅಂತ ಕಾಯಿಸ್ತೀರಾ, ಇನ್ನೂ ಎಷ್ಟು ದಿನ ಅಂತ ಮಾಡಬೇಕು, ಎಂತೆಂಥವರೋ ಜೀವನದಲ್ಲಿ ಹೆಂಗೆಂಗೋ ಬದುಕ್ತಿದ್ದಾರೆ, ನಮಗ್ಯಾಕೆ ಈ ಕಷ್ಟ, ಯಾಕೆ ಈ ನೋವು ಅನ್ನೋದನ್ನು ನಾನು ರಾಯರ ಹತ್ರ ಕೇಳ್ಕೊತಾ ಇದ್ದೆ. ನಾನು ನಿನ್ನ ಪೂಜೆ ಮಾಡ್ತಿರೋದೇ ತಪ್ಪ, ಇನ್ನು ಎಷ್ಟು ದಿನ ಪೂಜೆ ಮಾಡಬೇಕು ಅನ್ನೋ ಒಂದು ಇದರಲ್ಲೂ ಕೂಡ ನಾನು ಅವರನ್ನು ಕೇಳಿಕೊಂಡು ನಾನು ಕೂತಿರ್ಬೇಕಾದ್ರೆ ಹೀಗೆ
ಯೂಟ್ಯೂಬ್ ಓಪನ್ ಮಾಡಿದೆ. ಆ ಒಂದು ಯೂಟ್ಯೂಬ್ ಓಪನ್ ಮಾಡಿದಾಗ ನನಗೆ ಅವರು ಕೂಡ ಯೂಟ್ಯೂಬರೇ. ಬಟ್ ನಾನು ಅವ್ರ ಹೆಸ್ರನ್ನ ತೊಗೊಬೋದಾ ತೊಗೊಬಾರ್ದಾ ಅನ್ನೋದು ನನಗಂತೂ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ನಾನು ಅವ್ರ ಹೆಸ್ರನ್ನ ನಾನು ತೊಗೊಳ್ಳೋದಿಲ್ಲ. ಅವರು ಕೂಡ ರಾಯರು ಭಕ್ತರೇನೇ. ಅವರು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಿದ್ದಾರೆ ರಾಯರು ಇದರಲ್ಲಿ. ಸೊ ಎಷ್ಟೋ ಒಂದು ನೊಂದ ಮನಸ್ಸುಗಳಿಗೆ ಅವರ ಒಂದು ಹಿತವಚನಗಳನ್ನ ಹೇಳ್ತಾ ಅವರು ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಇದರಲ್ಲಿ ಬಟ್ ನಾನು ನೋಡಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ. ಪಾಪ ಯಾವುದೇ ಒಂದು ಇದಿತ್ತು ಅಂತಂದ್ರೂ ನಾನು ನೋಡಲ್ಲ. ಯಾಕಂತಂದರೆ ಅದನ್ನು ನೋಡಿ ಏನಾದರೂ ಒಂದು ಇದಾಗುತ್ತೆ ಅನ್ನೋದನ್ನು ಇದರಿಂದ ನಾನು ನೋಡಲ್ಲ. ಅವರ ಒಂದು ಥಂಬ್ನೈಲಲ್ಲಿ ನನಗೆ ರಾಯರಿಗೆ ಇತ್ತೀಚೆಗೆ ಮುಂಚೆ ಥರ ಪೂಜೆ ಮಾಡಲಿಕ್ಕೆ ಮನಸ್ಸು ಬರ್ತಿಲ್ಲ ಅನ್ನೋ ಒಂದು ಟೈಟಲ್ ಹಾಕಿದ್ರು ಥಂಬ್ನೈಲಲ್ಲಿ. ಸೊ ಇದು ಯಾಕೋ ನನಗೆ ಒಂಚೂರು ರಿಲೇಟೆಡ್ ಆಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಓಪನ್ ಮಾಡಿ ನೋಡಿದೆ ನಾನು ಆ ಒಂದು ವೀಡಿಯೋನ. ಬಟ್ ಫುಲ್ಲು ನೋಡಿದೆ ನಾನು. ಆ ಒಂದು ಅಣ್ಣ ಏನು ಮಾಡಿದರು ಆ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿದೆ ನಾನು. ಆ ಒಂದು ನೋಡ್ತಾ ಇರಬೇಕಾದ್ರೆ ನನಗೆ ರಾಯರೇ ಬಂದು ನನಗೇನೋ ಒಂದು ಸಾಂತ್ವನ ಹೇಳ್ತಿದ್ದಾರೆ ಅನ್ನೋ ಒಂದು ಇದರಲ್ಲಿ ಒಂದು ಹೋಪ್ ಬಂತು ನನಗೆ. ಅದು ಹೇಗಿದೆ ಅಂತಂದರೆ ಅದು ಒಂದು ನನಗೆ ಹೇಳ್ತಾ ಇದ್ದಾರೆ, ಆ ಮಾತನ್ನು ನನಗೆ ರಾಯರು ಬಂದು ಹೇಳ್ತಾ ಇದ್ದಾರೆ ಅನ್ನೋ ಥರ ಇತ್ತು. ಏನು ಅಂತಂದರೆ ಅವರೊಂದು ಎಕ್ಸಾಂಪಲ್ ಕೊಟ್ಟರು ನನಗೆ. ಅದಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇವಾಗ ಒಂದು ರನ್ನಿಂಗ್ ರೇಸ್ಗೆ ಅಂತ ನಿಂತಿರ್ತೀವಿ ಒಂದು ಇಬ್ಬರು. ಆ ಒಂದು ರನ್ನಿಂಗ್ ರೇಸ್ನಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನಾವು ಏನು ಅಂದರೆ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಒಂದು ಜೋಶ್ ಇರುತ್ತೆ, ಏನೊಂದು ಖುಷಿ ಇರುತ್ತೆ, ಏನೊಂದು ಹುಮ್ಮಸ್ಸು ಇರುತ್ತೆ, ಏನೊಂದು ಶಕ್ತಿ ಇರುತ್ತೆ. ಅದೇ ನಾವು ಇನ್ನೇನು ನಮ್ಮ ಒಂದು ಗುರಿ ತಲುಪುವಂಥ ಒಂದು ಹಂತಕ್ಕೆ ಬಂದಾಗ ಆ ಒಂದು ಜೋಶ್ ಆಗಿರ್ಬೋದು, ಆ ಒಂದು ಖುಷಿ ಆಗಿರ್ಬೋದು, ಆ ಒಂದು ಶಕ್ತಿ ಆಗಿರ್ಬೋದು ನಮ್ಮಲ್ಲಿ ಇರೋದಿಲ್ಲ. ಅದೇ ರೀತಿಯೇ ಕೂಡ ಜೀವನ ಅನ್ನೋದು ಒಂದು ದಾರಿನಲ್ಲೂ ಅಷ್ಟೇನೆ. ಏನು ಒಂದು ನಾವು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊತೀವಿ, ಏನೊಂದು ಕೆಲಸಗಳಿಗೆ ಕೈ ಹಾಕ್ತೀವಿ ಅಂತ ನಾವು ಏನೊಂದು ಖುಷಿಯಿಂದ ಮಾಡ್ತೀವಿ, ಏನೊಂದು ಇದರಿಂದ ಮಾಡ್ತೀವಿ, ಆ ಒಂದು ಇದು ಇನ್ನೇನು ಗುರಿ ತಲುಪುವಂಥ ಹಂತಕ್ಕೆ ಬಂದಾಗ ನಮಗೆ ಇರೋದಿಲ್ವಂತೆ. ಅದೇ ರೀತಿ ನನ್ನ ಜೀವನದಲ್ಲೂ ಆಗಿರೋದು. ನಾನು ಇಷ್ಟು ವರ್ಷನೇ ಕಾಯ್ದಿದ್ದೀನಿ ಅಮ್ಮಮ್ಮ ಅಂತಂದರೆ ಏನು ಇನ್ನೊಂದು 1 ವರ್ಷ ನಾನು ಕಾಯ್ಬೋದಾ, ಇನ್ನೊಂದು 6 ತಿಂಗಳು ನಾನು ಕಾಯ್ಬೋದಾ? ಹೇಗೇ ಇದ್ರೂ ನಾನು ಅಂದ್ಕೊಂಡಿರೋದು ಅಂತೂ ನಾನು ಎಷ್ಟು ತಾಳ್ಮೆಯಿಂದ ಇದ್ದೀನಿ, ನಾನೆಷ್ಟು ಒಬ್ರಿಗೆ ಅನ್ಯಾಯ ಮಾಡಿದೆ, ಒಬ್ರಿಗೆ ನೋವು ಕೊಡದೆ, ಒಬ್ಬರಿಗೆ ಕೆಟ್ಟದನ್ನು ಬಯಸದೆ ನಾನು ಬದುಕಿದ್ದೀನಿ ನನ್ನ ಜೀವನದಲ್ಲಿ. ಒಬ್ರಿಗೆ ಒಂದು ಬಾಯಿ ಎತ್ತಿ ಒಂದು ಮಾತು ಅಂದೆ ನಾನು ಬದುಕ್ತಾ ಇದ್ದೀನಿ. ಅದೇ ರೀತಿಯೇ ನನಗೂ ರಾಯರು ಒಳ್ಳೇದು ಮಾಡ್ತಾರೆ ಅನ್ನೋದೊಂದು ಹೋಪು ನನಗೆ ಅವ್ರ ಮಾತಲ್ಲಿ ನನಗೆ ಅರ್ಥ ಆಯಿತು. ಬಟ್ ಅವರು ಆ ವಿಡಿಯೋದಲ್ಲಿ ಹೇಳಿರಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಏನು ಒಂದು ಇದಿರುತ್ತೆ, ಇನ್ನೇನು ರನ್ನಿಂಗ್ ರೇಸ್ ಮುಗಿದು ಒಂದು ಯಾರು ಇಬ್ಬರು ಜೊತೆಲಿ ನಿಂತಿರ್ತೀವಿ ಒಂದು ರನ್ನಿಂಗ್ ರೇಸ್ಗೆ, ಇನ್ನೇನು ಗುರಿ ತಲುಪೋ ಅಷ್ಟರಲ್ಲಿ ಗುರಿ ತಲುಪೋ ಹಂತಕ್ಕೆ ಬಂದಾಗ ನಮಗೊಂದು ಆ ಒಂದು ಖುಷಿನೂ ಇರಲ್ಲ, ಆ ಒಂದು ಶಕ್ತಿನೂ ಇರಲ್ಲ. ಸುಸ್ತಾಗಿ ಒಂದು ಕಡೆ ಸಾಕಪ್ಪ ಬೇಡ ಅನ್ನೋ ಒಂದು ಲೆವೆಲ್ಗೆ ನಾವು ಕುತ್ಕೊಂಡ್ಬಿಡೋ ಅಂತ ಇದಕ್ಕೆ ಬಂದಿರುತ್ತೆ. ಆದರೂ ಕೂಡ ಛಲ ಬಿಡ್ದೇನೆ ನಾವು ಗುರಿ ತಲುಪಬೇಕು ಅಂತ ಅಂದ್ಬಿಟ್ಟು ಆ ಒಂದು ಸುಸ್ತಾಗಿರೋ ಇದರಲ್ಲೂ ಕೂಡ ನಾವು ನಿಧಾನಕ್ಕಾದ್ರೂ ಗುರಿ ತಲುಪುವಂಥ ಕಡೆಗೆ ನಾವು ನಮ್ಮ ಹೆಜ್ಜೆಗಳನ್ನ ಹಾಕ್ತೀವಿ ಅಲ್ವಾ. ಅದೇ ರೀತಿಯೇ ಆ ಒಂದು ಎಕ್ಸಾಂಪಲ್ನ ಕೊಟ್ಟು ಅವ್ರು ಹೇಳಿದರು. ಅದೊಂದು ನನಗೆ ಜೀವನಕ್ಕೆ ನನಗೆ ರಾಯರೇ ಹೇಳ್ತಿದ್ದಾರೆ, ರಾಯರು ಇದನ್ನು ನನಗೆ ಅಂತಲೇ ಮಾಡಿ ಹೇಳಿದ್ದಾರೆ ಅನ್ನೋ ಒಂದು ಇದರಲ್ಲಿ ನನಗೆ ಅರ್ಥ ಆಯಿತು. ಸೊ ಆ ಒಂದು ವಿಡಿಯೋ ನೋಡಾದಮೇಲೆ ನನಗೂ ಅನಿಸ್ತು, ಇಷ್ಟು ವರ್ಷನೇ ಕಾಯ್ದಿದ್ದೀನಿ ನಾನು, ಯಾರಿಗೂ ಅನ್ಯಾಯ ಮಾಡಿದೆ, ಯಾರಿಗೂ ದ್ರೋಹ ಮಾಡಿದೆ, ಯಾರಿಗೂ ಇದು ಮಾಡಿದೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ನನಗೇನಿದ್ದಿಲ್ಲ, ನನ್ನಲ್ಲಿ ನನಗೆ ನಂಬಿಕೆ ಇತ್ತು ಅಂತಂದರೆ ಒಬ್ರಿಗೆ ಅನ್ಯಾಯ ಮಾಡಿದೆ, ಒಬ್ರಿಗೆ ಮೋಸ ಮಾಡಿದೆ, ಒಬ್ಬರಿಗೆ ಕೆಟ್ಟದನ್ನು ಮಾಡಿದೆ ನಾನು ಬದುಕಿದ್ದೀನಿ, ಯಾವತ್ತೂ ನಮ್ಮನ್ನು ರಾಯರು ಕೈ ಬಿಡಲ್ಲ ಅನ್ನೋದೊಂದು ನನ್ನ ಮನಸ್ಸಲ್ಲಿ ಇತ್ತು ಅಂತಂದರೆ ಬೇರೆ ಯಾರಿಗೂ ನಾವು ಇದು ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ಕೈ ಹಿಡಿತಾರೆ. ಇನ್ನೂ ಒಂದು ಹೇಳಬೇಕು ಅಂತಂದರೆ ರಾಯರು ನಮ್ಮನ್ನ ಹೇಗೆ ಕೈ ಹಿಡಿತಾರೆ ಅಂತಂದರೆ, ಇನ್ನೇನು ಎಲ್ಲ ಮುಗ್ದೇ ಹೋಯ್ತು, ಇನ್ನೇನು ಇಲ್ಲವೇ ಇಲ್ಲ ನಮ್ಮ ಜೀವನದಲ್ಲಿ ಅನ್ನೋ ಒಂದು ಲೆವೆಲ್ಗೆ ಬಂದು ನಾವು ಇನ್ನೇನು ಯಾವ ದೇವರು ಬೇಡ, ಏನು ಬೇಡ ಅನ್ನೋದು, ಇನ್ನೇನು ಎಲ್ಲ ಮುಗ್ದೋಯ್ತು, ಏನಾದರೂ ಮಾಡ್ಕೊಂಬಿಡಬೇಕು ಅನ್ನೋ ಒಂದು ಹಂತಕ್ಕೆ ಬಂದಾಗ ನಾವು ಆ ಒಂದು ರಾಯರು ಬಂದು ಕೈ ಹಿಡಿತಾರೆ. ಇಲ್ಲ ನಾನು ಇದ್ದೀನಿ, ಯಾವುದಾದ್ರೂ ಒಂದು ಮೂಲಕ ಏನಾದರೂ ಒಂದು ದಾರಿ ತೋರಿಸಿ ನಮಗೆ ರಾಯರು ದಾರಿ ತೋರಿಸಿರ್ತಾರೆ. ಇವತ್ತಿಗೂ ಅಷ್ಟೇ ಎಲ್ಲನೂ ಕರೆಕ್ಟಾಗಿ ನನಗೊಂದು ಆ ಒಂದು ಕಾರ್ಯಕ್ಕೆ ಎಲ್ಲನೂ ಇದಾಗಿದೆ. ಇನ್ನು ಒಂದು ಹೆಜ್ಜೆ ಇಟ್ಟಿದೆ ಅಂತಂದರೆ ಅದು ಕಾರ್ಯ ಮುಗ್ದೇ ಹೋಗ್ಬಿಡುತ್ತೆ. ಬಟ್ ಏನು ಅಂತಂದರೆ ಯಾರಿಗೂ ನೋವು ಕೊಡದೆ, ಯಾರಿಗೂ ಹರ್ಟ್ ಮಾಡದೆ ನಾವು ಒಂದು ಏನೇ ಒಂದು ಇದಾಗಿತ್ತು ಅಂತಂದರೆ ಅದನ್ನು ನಾವು ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋದು ಒಂದು ನನ್ನ ಒಂದು ಆಸೆ. ಇವತ್ತಿಗೆ ನಾವು ಎಲ್ಲ ಈ ನಮ್ಮ ಏಜ್ನಲ್ಲಿರೋರು, ನಮ್ಮ ಇದರಲ್ಲಿರೋರು ಆಗಿಲ್ಲ ಅಂತ ಅನ್ನೋ ಈ ಒಂದು ಕೆಲವೊಂದು ಅದು ಅವ್ರವ್ರ ಜೀವನದಲ್ಲಿ ಅವರ ಒಂದು ಆಸೆಗಳು ನೆರವೇರಿಲ್ಲ ಅನ್ನೋ ಒಂದು ಇದರಲ್ಲಿ ಕೆಲವೊಂದಷ್ಟು ಜನಗಳು ಏನೇನೋ ಆಗ್ಬಿಟ್ಟಿದ್ದಾರೆ. ಕೆಲವೊಂದಷ್ಟು ಜನಗಳು ಕೆಟ್ಟ ಕೆಲಸಗಳನ್ನೂ ಮಾಡಿದ್ದಾರೆ.
ಈ ಥರ ಎಲ್ಲನೂ ಇರುತ್ತೆ. ಬಟ್ ನಾವಂತೂ ಹೇಳ್ತೀವಿ ಏನೂ ಮಾಡಲಿಲ್ಲ ನನ್ನ ಇದರಲ್ಲಿ ಏನೋ ನೋಡೋಣ ದೇವರಿದ್ದಾರೆ, ದೇವ್ರು ಕೈ ಹಿಡಿತಾರೆ. ಏನಾದರೂ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಮೂಲಕ ದೇವ್ರು ನಮ್ಮನ್ನು ಕೈ ಹಿಡ್ದೇ ಹಿಡಿತಾನೆ ಅನ್ನೋ ಒಂದು ನಂಬಿಕೆನಲ್ಲಿ ಇಷ್ಟು ದಿನ ಬಂದಿದ್ದೀನಿ. ಇನ್ನೂ ಕೂಡ ನಾನು ಕಾಯ್ತೀನಿ, ಇಲ್ಲ ಅಂತ ಹೇಳಲ್ಲ. ಆ ಒಂದು ಕಾರ್ಯ ಕೈಗೂಡೋವರೆಗೂ ನಾನು ಕಾಯ್ತೀನಿ. ಅಲ್ಲಿವರೆಗೂ ರಾಯರು ನನಗೆ ಏನು ಮಾಡ್ತಾರೆ ಏನು ಅನ್ನೋದು ಖಂಡಿತವಾಗ್ಲೂ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಇವತ್ತಿನ ಇದರಲ್ಲಿ ನನಗೆ ರಾಯರನ್ನ ಬಿಟ್ಟು ಬೇರೆ ಏನನ್ನೂ ನನಗೆ ನೆನಪಿಲ್ಲ. ಎಲ್ಲದಕ್ಕೂ ಅವರೇ ಒಂದು ಸ್ಫೂರ್ತಿನ ಕೊಡಬೇಕು, ಅವರೇ ಒಂದು ನನಗೆ ಕೈ ಹಿಡಿದು ನಡೆಸಬೇಕು ಅನ್ನೋದನ್ನು ನಾನು ಕೇಳ್ಕೊಳ್ತೀನಿ. ಇವತ್ತಿಗೆ ನಾನು ಹೇಳ್ತೀನಿ, ಯಾರನ್ನು ನಾನು ನಂಬಿಲ್ಲ, ನಿಜ ಯಾರನ್ನು ನಾನು ನಂಬಿಲ್ಲ. ರಾಯರನ್ನ ಒಬ್ರನ್ನ ಬಿಟ್ಟರೆ ನಾನು ಯಾರನ್ನು ನಾನು ನಂಬಿಲ್ಲ. ಸರಿಯಾದ ಸಮಯಕ್ಕೆ ಏನಾಗಬೇಕೋ ಅದನ್ನಾಗಿ ರಾಯರು ನನಗೇನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆನಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳ್ತೀನಿ ನಾನು. ಈ ಒಂದು ವಿಡಿಯೋ ಯಾರೆಲ್ಲ ನನ್ನನ್ನು ಕೇಳ್ತಿದ್ರಿ, ಯಾಕಕ್ಕ ವಿಡಿಯೋ ಮಾಡ್ತಿಲ್ಲ, ಯಾಕೆ ಮೊದಲಿನ ಥರ ಅಂದರೆ ಆ್ಯಕ್ಟಿವ್ ಆಗಿಲ್ಲ ಅಂತ ಕೇಳ್ತಿದ್ರಿ, ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಆದಷ್ಟು ಪ್ರಯತ್ನ ಪಡ್ತೀನಿ ನಾನು ವಿಡಿಯೋಗಳು ಮಾಡಿ ನಾನು ಅಪ್ಲೋಡ್ ಮಾಡಲಿಕ್ಕೆ. ಬಟ್ ಈ ಥರ ಕೆಲವೊಂದು ಸಲ ಜೀವನದಲ್ಲಿ ಏನಾದರೂ ಒಂದು ಬೇಜಾರಾದಾಗ ಎಲ್ಲಾದ್ರ ಮೇಲೂ ಜಿಗುಪ್ಸೆ ಬಂದುಬಿಡುತ್ತೆ ಅಷ್ಟೇನೆ. ಬೇರೆ ಏನೂ ಕಾರಣ ಇಲ್ಲ. ಎಲ್ಲರ ಜೀವನದಲ್ಲೂ ಇದ್ದಂಗೆ ನನ್ನ ಜೀವನದಲ್ಲೂ ಕೆಲವೊಂದು ಏನು ಹೇಳ್ತಾರೆ ಆಸೆ ಆಕಾಂಕ್ಷೆಗಳು ಇರ್ತವೆ, ಕೆಲವೊಂದು ಬೇಡಿಕೆಗಳು ಇರ್ತವೆ. ಎಲ್ಲರಿಗೂ ಮನುಷ್ಯ ಅಂತ ಹುಟ್ಟಿದ್ಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಒಬ್ಬರಲ್ಲ ಅಂತ ಒಬ್ಬರ ಹತ್ರ ಬೇಡೋನೇ ಆಗಿರ್ತಾರೆ. ಹಾಗೇನೆ ನಾನು ಕೂಡ ಮನುಷ್ಯನ ಹತ್ರ ಯಾವತ್ತೂ ಯಾವುದೇ ಒಂದು ಇದಕ್ಕೂ ನಾನು ಬೇಡಲಿಕ್ಕೆ ಹೋಗಲ್ಲ. ನಾನು ಬೇಡೋದೇನಿದ್ರು ಅಂತಂದ್ರೆ ಭಗವಂತನ ಹತ್ರ ಅಷ್ಟೇನೆ. ಭಗವಂತನ ಹತ್ರ ಅಷ್ಟೇನೆ ನಾನು ಕೈ ಚಾಚಿ ಬೇಡೋದು. ಇದ್ದರೆ ತಿಂತೀನಿ, ಇಲ್ಲ ಅಂತಂದರೆ ನಾನು ಉಪವಾಸ ಮಲಗ್ತೀನಿ. ಅದನ್ನು ಬಿಟ್ಟು ನಾನು ಬೇರೆ ಯಾವುದೂ ಮಾಡಲ್ಲ. ಉಪವಾಸ ಮಲಗುವಂಥ ಪರಿಸ್ಥಿತಿಗೆ ರಾಯರು ನನ್ನನ್ನು ತಂದು ಬಿಟ್ಟಿಲ್ಲ. ಆ ಒಂದು ಇದರಲ್ಲಿ ನೋಡೋಣ ಇನ್ನು ಎಷ್ಟು ದಿನ ರಾಯರು ನನ್ನನ್ನು ಕಾಯಿಸ್ತಾರೆ ಅನ್ನೋ ಒಂದು ಇದರಲ್ಲಿ ನಾನು ಕಾಯ್ದು ನಾನು ಕುಳಿತುಕೊಳ್ತೀನಿ. ಆ ಒಂದು ಕಾರ್ಯ ಆದ ಇದರಲ್ಲಿ ನಾನು ನಿಮ್ಮೆಲ್ಲರ ಜೊತೆನೇ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ಯಾರು ಕೇಳ್ತಿದ್ರೆ ಅವ್ರಿಗೆಲ್ಲ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರಾಯರು ಇದ್ದಾರೆ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು.